ಹಾಗಾದ್ರೆ ಸರ್ ಅವರು ಒಬ್ಬ ಜನಪ್ರಿಯ ಲೀಡರ್ ಅನ್ನೋದ್ರಲ್ಲಿ ಏನಾದ್ರು ಡೌಟ್ ಇದೆಯಾ? ಅಲ್ಲಮ್ಮ, ಜನಪ್ರಿಯತೆ ನಿನಗೂ ನಾನು ಕೊಡಿಸ್ತೀನಿ ಬಾ, ಟಿವಿಯಾಗಿ ತೋರಿಸಿದ್ರೆ ನೀನು ಬೆಳಗ್ಗಿಲ್ಲಂದು ಸಾಯಂಕಾಲ ನಿನಗೆ ತೋರಿಸು, ನೀನು ಪಾಪ್ಯುಲರ್ ಆಗ್ತೀಸಿ. ಪಾಪ್ಯುಲಾರಿಟಿಗೆ ಏನಿದೆ? ಪಾಪ್ಯುಲಾರಿಟಿ ಇಸ್ ಬೇಸ್ಡ್ ಆನ್ ಟು ಪ್ರೋಗ್ರಾಮ್ ಆಗಬೇಕಾ, ಪರ್ಸೆಪ್ಷನ್ ಆಗಬೇಕಾ? ಏನಾಗುತ್ತೆ, ಯಾವುದೇ ಮನುಷ್ಯ 24 ತಾಸು ನೀವು ತೋರಿಸಿದಾಗ ಟಿವಿಗಳಲ್ಲಿ ಆಟೋಮೆಟಿಕ್ ಪಾಪ್ಯುಲರ್ ಆಗ್ತಾನೆ. ಯಾಕೆ ಪಾಪ್ಯುಲರ್ ಆಗೋದಲ್ಲ? ಟಿವಿಲಿ ತೋರ್ಸೋದಕ್ಕೆ ಮಾತ್ರ ಅವರು ಪಾಪ್ಯುಲರ್ ಆದ್ರ? ಅಲ್ಲಮ್ಮ, ಬ್ಯಾಕ್ ಗ್ರೌಂಡ್ ಸ್ಕೋರ್ ಹೆಂಗಿದೆ, ಮ್ಯೂಸಿಕ್ ಹೆಂಗಿದೆ, ಹಿಂದ್ಗಡೆ ಹೆಂಗಿದೆ ವಿಚಾರಗಳು. ಬೆಂಕಿ ಬರ್ತಿರ್ತತೆ, ಬೆಂಕಿ ಇಲ್ಲಿತಿರ್ತತೆ, ಬೆಂಕಿ ಇತ್ಲಾಗ ಹೋಗ್ತತೆ, ಬೆಂಕಿ ಹತ್ಲಾಗ ಬರ್ತದೆ. ಈ ಥರ ನೀವು ತೋರಿಸಿದ್ರೆ ಯಾರಾಗಲಿ ಕೈಯ ಮುಗಿದು ಬಿಡ್ತಾರೆ ನಮ್ಮ ಹಳ್ಳಿಗಳಲ್ಲಿ. ಐ ಆಮ್ ನಾಟ್ ಪರ್ಟಿಕ್ಯುಲರ್ಲಿ ಕ್ರಿಟಿಸೈಸಿಂಗ್ ಹಿಮ್. ನಮಗೇನು ಪರ್ಟಿಕ್ಯುಲರ್ ಎದಕ್ಕದು ಅವ್ನು ರೇಲಿಂಗ್ ಹಿಡ್ಕಂತ ಈ ಥರ ತೋರಿಸ್ಬೋದು ಯಾರನ್ನ? ಇಲ್ಲ, ಅದೇ ಹೇಳುದು. ನಮ್ಮಲ್ಲಿ ಆಗಿರ್ತಕ್ಕಂಥ ಪ್ರಮೋಷನ್ ಅಲ್ಲ, ಖಂಡಿತ ಅಣ್ಣ. ಸಾರಿ, ಐ ಆಮ್ ನಾಟ್ ಕ್ರಿಟಿಸೈಸಿಂಗ್ ಅಟ್ ಇಟ್. ಐ ಜಸ್ಟ್ ಮೈ ಅಬ್ಸರ್ವೇಷನ್. Okay. ಐ ಕುಡ್ ಬಿ ವೇಗ್ಲಿ ರಾಂಗ್. ಬಟ್ ಎಲ್ಲಿವರೆಗಿರಿದು ಅದೇ ಹೇಳ್ತಿರೋದ್ರಿ. ಈ ದೇಶಕ್ಕೆ BJP ಅನಿವಾರ್ಯ ಅಲ್ಲ, ಈ ದೇಶಕ್ಕೆ ಕಾಂಗ್ರೆಸ್ ಅನಿವಾರ್ಯ ಅಲ್ಲ. ಈ ದೇಶಕ್ಕೆ ವಿಚಾರ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಸಂವಿಧಾನ, ಇದನ್ನೇ ನಾವು ಇಟ್ಕೊಂಡು ಮಾತನಾಡಿದ್ರೆ ಏನನ್ನ ಬದಲಾವಣೆನ ಕಾಣಬಹುದು.